ವಿದ್ಯಾರ್ಥಿಗಳು UPSCಯಲ್ಲಿ ರ್ಯಾಂಕ್ ತೊಗೋಬೇಕಂತ ಇರ್ತೀರಿ, ಜೀವನದ ಮೌಲ್ಯವನ್ನು ಅರ್ಕೋಬೇಕು ಅಂತ ಇರ್ತೀರಿ. ಇದು ಒಂದು ಎಕ್ಸಾಮ್ ಪ್ರಾಸ್ಪ್ಯಾರಿಟಿಯಾಗಿ ನೋಡಿದ್ರೆ ಇದು ಎಕ್ಸಾಮ್. ಅಥವಾ ಯಾವುದೇ ಒಂದು ಎಕ್ಸಾಮಿಗೆ ಏನು ಬೇಕು ಮುಖ್ಯವಾಗಿ ಅಂತಂದರೆ ನಿಮಗೆ ನಾಲೆಡ್ಜ್ ಬೇಕಾಗಿಲ್ಲ. ಯಾವುದೇ ಒಂದು ಎಕ್ಸಾಮಿಗೆ ಡೌನ್ ಟು ಅರ್ತ್ ಅಥವಾ ಹಂಬಲ್ನೆಸ್ ಇಂಪಾರ್ಟೆಂಟ್ ಆಗಿರುತ್ತದೆ. ಅದು ನೀವು ರ್ಯಾಂಕ್ ತೊಗೊಳ್ಲಿಕ್ಕಾಗಿರ್ಬೋದು, ಆ ರ್ಯಾಂಕ್ ತೊಗೊಂಡು ನೀವು ಆಫೀಸರ್ ಆದ ಮೇಲೂ ಕೂಡ ಆಗಿರ್ಬೋದು. ಯಾವುದೇ ಒಂದು ಎಕ್ಸಾಮ್ ನೀವು ಹಂಬಲ್ ಅಥವಾ ಡೌನ್ ಟು ಅರ್ತ್ ಇದ್ದರೆ ನಿಮ್ಮ ಒಂದು ಎಕ್ಸಾಮ್ ತುಂಬ ಈಸಿಯಾಗಿ ಆಗುತ್ತೆ ಅಂತ ಒಂದು ವಾದ. ಅದು ಸ್ಟಡಿ ಆಫ್ ಹ್ಯೂಮನ್ ನೇಚರ್ ಆಂಥ್ರಪಾಲಜಿ ಆಗಿರ್ಬೋದು, ಸ್ಟಡಿ ಆಫ್ ಲಿವಿಂಗ್ ಸೈನ್ಸ್ ಸೈಕಾಲಜಿ ಕೂಡ ಇದನ್ನೇ ಹೇಳುತ್ತೆ. ಡೌನ್ ಟು ಅರ್ತ್ ಇಸ್ ದ ಕೀ ರೋಲ್ ಟು ಪ್ಲೇ ಟು ಡೆಲಿವರ್ ಯುವರ್ ಸಕ್ಸಸ್ ಅಂತ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಎವಲ್ಯೂಷನ್ ಪ್ರೋಗ್ರೆಸ್ ನಿಮ್ಮದು ಒಂದು ಸ್ಟ್ಯಾಂಡ್ ಇರ್ತದೆ. ಅದೇ ನೀವು ಒಂದು ವರ್ಷ ಓದಿದ ನಂತರ ಡೌನ್ ಟು ಅರ್ತ್ ಆದಲ್ಲಿ ನಿಮಗೆ ಎಲ್ಲವೂ ಕೂಡ ನಿಮ್ಮ ಒಂದು ಲೈನ್ ಬೈ ಲೈನ್ ಆ್ಯಕ್ಟಿವಿಟಿಗೆ ಬಂದಿರ್ತದೆ. ಹಾಗಾಗಿ ಇದು ಜ್ಞಾನಿ ಕೇವಲ ಭರವಸೆಯ ಬೆಳಕು ಅಂತ ಹೇಳುವುದಲ್ಲದೆ ನಿಮ್ಮ ಮೋಟಿವೇಶನ್ ನಿಮ್ಮಲ್ಲೇ ಇದೆ ಅಂತ ಹೇಳ್ತಾ ಬನ್ನಿ ಜ್ಞಾನಿಗೆ ಅಡ್ಮಿಷನ್ ಆಗಿ. ನಿಮ್ಮ ಭರವಸೆ ನಿಮ್ಮ ಡೌನ್ ಟು ಅರ್ಥಲ್ಲಿದೆ.